ओमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण आत्मीय स्वागತ. ಭಗವದ್ಗೀತೆ ಯಥಾರೂಪ ಅಧ್ಯಾಯ 8 ಶ್ಲೋಕ ಸಂಖ್ಯೆ 11. ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್ಯಥಯೋ ವೀತರಾಗ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ. ಅನುವಾದ: ವೇದಗಳಲ್ಲಿ ಪಾರಂಗತರು, ಓಂಕಾರವನ್ನು ಜಪಿಸುವವರು ಮತ್ತು ಸನ್ಯಾಸದಲ್ಲಿ ಮಹಾಯತಿಗಳಾದವರು ಬ್ರಹ್ಮನನ್ನು ಸೇರುತ್ತಾರೆ. ಇಂತಹ ಪರಿಪೂರ್ಣತೆಯನ್ನು ಬಯಸಿ ಮನುಷ್ಯನು ಬ್ರಹ್ಮಚರ್ಯವನ್ನು ಆಚರಿಸುತ್ತಾನೆ. ಮೋಕ್ಷವನ್ನು ಪಡೆಯಬಹುದಾದ ಈ ಪ್ರಕ್ರಿಯೆಯನ್ನು ನಾನು ನಿನಗೆ ಈಗ ಸಂಗ್ರಹವಾಗಿ ವಿವರಿಸುವೆನು. ಭಾವಾರ್ಥ: ಶ್ರೀಕೃಷ್ಣನು ಅರ್ಜುನನಿಗೆ ಷಟ್ಚಕ್ರ ಯೋಗವನ್ನು ಅಭ್ಯಾಸ ಮಾಡುವಂತೆ ಸಲಹೆ ಮಾಡಿದ್ದಾನೆ. ಈ ಯೋಗದಲ್ಲಿ ಸಾಧಕನು ಪ್ರಾಣವಾಯುವನ್ನು ಉಬ್ಬುಗಳ ಮಧ್ಯೆ ನಿಲ್ಲಿಸುತ್ತಾನೆ. ಷಟ್ಚಕ್ರ ಯೋಗವನ್ನು ಅಭ್ಯಾಸ ಮಾಡುವುದು ಹೇಗೆ ಎನ್ನುವುದು ಅರ್ಜುನನಿಗೆ ತಿಳಿಯದೇ ಇರಬಹುದು ಎಂದು ಭಾವಿಸಿ ಪ್ರಭುವು ಮುಂದಿನ ಶ್ಲೋಕಗಳಲ್ಲಿ ಈ ಪ್ರಕ್ರಿಯೆಯನ್ನು ವಿವರಿಸುತ್ತಾನೆ. ಬ್ರಹ್ಮನ್ ಅದ್ವಿತೀಯನಾದರೂ ಅವನಿಗೆ ಹಲವು ಅಭಿವ್ಯಕ್ತಿಗಳು, ಲಕ್ಷಣಗಳು ಉಂಟು ಎಂದು ಪ್ರಭುವು ಹೇಳುತ್ತಾನೆ. ವಿಶೇಷವಾಗಿ ನಿರಾಕಾರವಾದಿಗಳಿಗೆ ಅಕ್ಷರ ಅಥವಾ ಓಂಕಾರವು ಬ್ರಹ್ಮನು ಒಂದೇ. ಕೃಷ್ಣನು ಇಲ್ಲಿ ಸನ್ಯಾಸಿಯತಿಗಳು ಪ್ರವೇಶಿಸುವ ನಿರಾಕಾರ ಬ್ರಹ್ಮನನ್ನು ವಿವರಿಸುತ್ತಾನೆ. ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾರಂಭದಿಂದ ಗುರುವಿನೊಂದಿಗೆ ಸಂಪೂರ್ಣ ಬ್ರಹ್ಮಚರ್ಯದಲ್ಲಿ ವಾಸಿಸುತ್ತಾ ಓಂಕಾರದ ಅನುಸಂಧಾನವನ್ನು ಮಾಡಲು ಮತ್ತು ಕಟ್ಟಕಡೆಯ ನಿರಾಕಾರ ಬ್ರಹ್ಮನನ್ನು ತಿಳಿದುಕೊಳ್ಳಲು ಹೇಳಿಕೊಡುತ್ತಾರೆ. ಈ ರೀತಿಯಲ್ಲಿ ಅವರು ಬ್ರಹ್ಮನ 2 ಲಕ್ಷಣಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಶಿಷ್ಯನು ಆಧ್ಯಾತ್ಮಿಕ ಬಾಳಿನಲ್ಲಿ ಮುಂದುವರಿಯಲು ಈ ಅಭ್ಯಾಸವು ಬಹಳ ಅಗತ್ಯ. ಆದರೆ ಈಗ ಇಂತಹ ಬ್ರಹ್ಮಚರ್ಯದ ಬದುಕು ತೀರಾ ಅಸಾಧ್ಯ. ಜಗತ್ತಿನ ಸಾಮಾಜಿಕ ರಚನೆಯು ಎಷ್ಟೊಂದು ಬದಲಾವಣೆ ಹೊಂದಿದೆ ಎಂದರೆ ವಿದ್ಯಾರ್ಥಿ ಜೀವನದ ಪ್ರಾರಂಭದಿಂದ ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡುವ ಸಾಧ್ಯತೆ ಇಲ್ಲ. ವಿದ್ಯೆಯ ಬೇರೆ ಬೇರೆ ವಿಭಾಗಗಳಿಗೆ ಜಗತ್ತಿನಾದ್ಯಂತ ಹಲವಾರು ಸಂಸ್ಥೆಗಳಿವೆ. ಆದರೆ ವಿದ್ಯಾರ್ಥಿಗಳಿಗೆ ಬ್ರಹ್ಮಚರ್ಯ ತತ್ವಗಳಲ್ಲಿ ಶಿಕ್ಷಣ ಕೊಡಲು ಮನ್ನಣೆ ಪಡೆದ ಸಂಸ್ಥೆಯೇ ಇಲ್ಲ. ಬ್ರಹ್ಮಚರ್ಯವನ್ನು ಪಾಲಿಸದಿದ್ದರೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಸಾಧ್ಯವೇ ಇಲ್ಲ. ಆದುದರಿಂದ ಕಲಿಯುಗಕ್ಕೆ ಶಾಸ್ತ್ರಗಳು ನೀಡಿರುವ ಆದೇಶಗಳಿಗೆ ಅನುಗುಣವಾಗಿ ಚೈತನ್ಯ ಮಹಾಪ್ರಭುಗಳು ಪರಮೋನ್ನತನ ಸಾಕ್ಷಾತ್ಕಾರಕ್ಕೆ ಶ್ರೀಕೃಷ್ಣನ ಪಾವನ ನಾಮವನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನ ಮಾಡುವುದನ್ನು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಎಂದು ಹೇಳಿದ್ದಾರೆ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ. ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಷಟ್ಚಕ್ರ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಷಟ್ಚಕ್ರ ಅಂದರೆ 6 ಚಕ್ರಗಳು. ಷಟ್ ಅಂದರೆ 6, ಚಕ್ರ ಅಂದರೆ ಎಲ್ರಿಗೂ ಗೊತ್ತು. 6 ಚಕ್ರಗಳ ಮುಖಾಂತರ ಉಬ್ಬಿನ ಮಧ್ಯದಲ್ಲಿ, ಅಂದರೆ ಇಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಪ್ರಾಣವಾಯುವನ್ನು ಉಬ್ಬಿನ ಮಧ್ಯದಲ್ಲಿ ನಿಲ್ಲಿಸಿರ್ತಾರೆ ಅವರು, ಅಂದರೆ ಯೋಗಿಗಳು. ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಕ್ಕಂಥ ಷಟ್ಚಕ್ರ ಅಂದರೆ ಮೂಲಾಧಾರ, ಕುಂಡಲಿ ಯೋಗ, ಈ ರೀತಿ ಸಾಕಷ್ಟು ವಿಷಯ ಅದು ಪತಂಜಲಿ ಯೋಗಗಳಲ್ಲಿ ಬರುತ್ತೆ. ಅಂದರೆ ಪತಂಜಲಿ ಆಚಾರ್ಯರು ಅದನ್ನು ವರ್ಣನೆ ಮಾಡಿದ್ದಾರೆ. ಆದರೆ ಇಲ್ಲಿ ಅರ್ಜುನನಿಗೆ ಈ ಷಟ್ಚಕ್ರ ಯೋಗ ಗೊತ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಕೃಷ್ಣ ಅರ್ಜುನನಿಗೆ ವರ್ಣನೆ ಮಾಡ್ತಾ ಇದ್ದಾನೆ. ಈ ಯೋಗ ಅಂದರೆ ಈ ಷಟ್ಚಕ್ರ ಯೋಗದಲ್ಲಿ ಸಾಧಕನು ಪ್ರಾಣವಾಯುವನ್ನು ಉಬ್ಬುಗಳ ಮಧ್ಯೆ ನಿಲ್ಲಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಹೇಳ್ತಾ ಇರ್ತಕ್ಕಂಥ ಈ ವಿಷಯ, ಇದನ್ನ ಈ ಕಲಿಯುಗದಲ್ಲಿ ಮಾಡೋದಕ್ಕೆ ಸಾಧ್ಯನಾ ಅಂತ ನಾವು ಒಂದು ಸಾರಿ ಯೋಚನೆ ಮಾಡಿದ್ರೆ ಇದು ತೀರಾ ಅಸಾಧ್ಯದ ಸಂಗತಿ ಆಗತ್ತೆ ನಮಗಂತೂ. ಅದರಲ್ಲೂ ಮುಖ್ಯವಾಗಿ ನಮಗೆ ಈ ಅಕ್ಷರ ಬ್ರಹ್ಮ ಏನು ವೇದ ವಿದೋ ವದಂತಿ, ವೇದಗಳನ್ನು ನಾವು ಅಭ್ಯಾಸ ಮಾಡಿಲ್ಲ. ಇಲ್ಲಿ 4 ವೇದಗಳನ್ನು ಹೆಸರೇ ಕೇಳಿರೋದಿಲ್ಲ ಕೆಲವರು. ಆದರೂ ಕೇಳಿದ್ರು ಕೂಡ ಅದನ್ನು ಓದೋದಕ್ಕೂ ಭಾಳ ಕಷ್ಟ ಆಗಿರುತ್ತೆ. ನಂತರ ಬ್ರಹ್ಮಚರ್ಯ ಪಾಲನೆ ಅಂತೂ ಈ ಕಲಿಯುಗದಲ್ಲಿ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಈಗ ಮೊದಲೆಲ್ಲ ಗುರುಕುಲದಲ್ಲಿ ಗುರುಗಳ ಆಶ್ರಯದಲ್ಲಿ ಇರ್ತಕ್ಕಂಥ ಬ್ರಹ್ಮಚಾರಿಗಳಿಗೆ ಯಾವ ರೀತಿ ಅವರು ತರಬೇತಿ ಕೊಡ್ತಾ ಇದ್ರು ಅಂದರೆ ಈಗಿನ ವಿದ್ಯಾಭ್ಯಾಸ ಇರ್ಬೋದು, ಈಗಿರ್ತಕ್ಕಂಥ ಶಾಲಾ ಕಾಲೇಜುಗಳು ಇರ್ಬೋದು, ಅಥವಾ ಶಿಕ್ಷಣ ಸಂಸ್ಥೆ ಏನು ಮಾಡಿದೆ ಅಂದರೆ
ಅದರಲ್ಲೂ ಮುಖ್ಯವಾಗಿ ಈ ಕಲಿಯುಗಕ್ಕೆ ಬ್ರಹ್ಮಚರ್ಯ ಅಂದ್ರೆ ಅಂತಾನೆ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಈಗ ಜನಗಳು. ಅದರಲ್ಲೂ ಮುಖ್ಯವಾಗಿ ನಮಗೆ ಬ್ರಹ್ಮಚರ್ಯ ಪಾಲನೆ ಮಾಡಲಿಲ್ಲ ಅಂದ್ರೆ ಆಧ್ಯಾತ್ಮಿಕ ಜೀವನಕ್ಕೆ ಅಥವಾ ಆಧ್ಯಾತ್ಮಿಕದಲ್ಲಿ ನಾವು ಏನಾದರೂ ಪ್ರಗತಿಯನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಆದ ಕಾರಣ ನಮಗೆ ಅದರಲ್ಲೂ ಮುಖ್ಯವಾಗಿ ಈ ಬ್ರಹ್ಮನ್ ಅಂದ್ರೆ ಏನು, ಓಂಕಾರ ಅಂದ್ರೆ ಏನು, ಇದನ್ನೆಲ್ಲ ನಮಗೆ ಯಾರೂ ಹೇಳ್ಕೊಟ್ಟಿಲ್ಲ. ಈಗ ನಮಗೆ ಏನು ಶಾಲಾ ಕಾಲೇಜ್ ಆಗಿರ್ಬೋದು ಅಥವಾ ತಂದೆ ತಾಯಿಯಂದರಿಗೆ ಈ ಬ್ರಹ್ಮನ್ ಅಂದ್ರೆ ಏನು, ಓಂಕಾರ ಅಂದ್ರೆ ಏನು, ಸನ್ಯಾಸಿಗಳಂದ್ರೇನು, ಈ ಅಕ್ಷರ ಅಂದ್ರೇನು, ಷಟ್ಚಕ್ರ ಅಂದ್ರೆ ಯೋಗ ಅಂದ್ರೆ ಏನು, ಇದು ಯಾವುದು ನಮ್ಗೆ ಅರ್ಥ ಆಗದೆ ಇರ್ತಕ್ಕಂಥ ವಿಷಯನ ನಾವಿಲ್ಲಿ ಭಗವದ್ಗೀತೆಯಲ್ಲಿ ನಾವು ಓದೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ, ನಂತರ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ವಿ. ಆದರೆ ಅದರಲ್ಲೂ ಮುಖ್ಯವಾಗಿ ಮನುಷ್ಯನು ಬ್ರಹ್ಮಚರ್ಯವನ್ನು ಆಚರಣೆ ಮಾಡಲಿಲ್ಲ ಅಂದ್ರೆ ಹೇಗೆ, ಅದರಲ್ಲೂ ಆಧ್ಯಾತ್ಮಿಕವಾಗಿ ನಮಗೇನು ಅರ್ಥ ಆಗಲಿಲ್ಲ ಅಂದ್ರೆ ಈ ಕಲಿಯುಗಕ್ಕೆ ನಮಗೆ ಬಹಳ ಸುಲಭವಾದ ಯಾವುದಾದ್ರು ಪ್ರಕ್ರಿಯೆನ ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ. ಆದ ಕಾರಣ ಪ್ರಭುಪಾದರು ಮುಕ್ತಾಯದ ಹಂತದಲ್ಲಿ, ಭಾವಾರ್ಥ ಮುಕ್ತಾಯ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ದಾರೆ ಅಂದ್ರೆ ಪರಮೋನ್ನತನ ಸಾಕ್ಷಾತ್ಕಾರಕ್ಕೆ ಅಂದ್ರೆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಕಲಿಯುಗದಲ್ಲಿ ಶ್ರೀಕೃಷ್ಣನ ನಾಮ ಜಪ ಮಾತ್ರ ಹೇಳಿದ್ದಾರೆ. ಅದರಲ್ಲೂ ಬಹಳ ಸುಲಭವಾಗಿ ಕೊಟ್ಟಿದ್ದಾರೆ ಅವರು. ಯಾಕಂದ್ರೆ 500 ವರ್ಷಗಳ ಹಿಂದೆ ಭಗವಂತನೇ ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ಬಂದು ಕೃಷ್ಣನಿಗೆ ಯಾವ ರೀತಿ ಶರಣಾಗತರಾಗೋದು ಅಥವಾ ಶರಣಾಗತರಾಗಿರ್ತಕ್ಕಂಥ ಭಕ್ತರು ಏನನ್ನ ಬಯಸ್ತಾ ಇರ್ತಾರೆ, ಯಾವ ರೀತಿ ಅವರ ಜೀವನ ಶೈಲಿ ಇರತ್ತೆ ಅನ್ನೋದನ್ನ ನಮಗೆ ಪ್ರಕಟ ಮಾಡಿದ್ರು. ಆದ ಕಾರಣ ನಾವೀಗ ಈ ಕಲಿಯುಗದಲ್ಲಿ ಇರ್ತಕ್ಕಂಥ ಮಂದ ಬುದ್ಧಿಯ ಜೀವಿಗಳಿಗೆ ಬೇರೆ ರೀತಿ ಅಂದ್ರೆ ಷಟ್ಚಕ್ರ ಯೋಗ ಇರ್ಬೋದು, ಹಠಯೋಗ ಇರ್ಬೋದು, ಅಷ್ಟಾಂಗ ಯೋಗ ಇರ್ಬೋದು, ಇದನ್ನೆಲ್ಲ ನಮ್ಮ ಕೈಯಲ್ಲಿ ಅಭ್ಯಾಸ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ಅದರಲ್ಲೂ ಮುಖ್ಯವಾಗಿ ಬ್ರಹ್ಮಚರ್ಯನೇ ನಮಗೆ ಗೊತ್ತಿಲ್ಲ ಬ್ರಹ್ಮಚರ್ಯ ಏನು ಅಂತ. ಅದರಲ್ಲೂ ಮುಖ್ಯವಾಗಿ ನಮಗೆ ಏನು ಭಗವಂತ 4 ವರ್ಣ 4 ಆಶ್ರಮ ಮಾಡಿಕೊಟ್ಟಿದ್ದಾನೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ. ಆದ್ರೆ ಈಗಿರ್ತಕ್ಕಂಥದ್ದು ಒಂದೇ ಒಂದು ಆಶ್ರಮ ಇದೆ, ಪ್ರತಿಯೊಬ್ರು ಗೃಹಸ್ಥಾಶ್ರಮಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ 25 ವರ್ಷಗಳ ಕಾಲ ನಾವು ಸ್ಟ್ರಿಕ್ಟ್ ಆಗಿ ಅಂದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗಿತ್ತು. ಆದರೆ ಬ್ರಹ್ಮಚರ್ಯ ಪಾಲನೆ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಪ್ರತಿಯೊಬ್ರು ಆದಷ್ಟು ಬೇಗ ಗೃಹಸ್ಥಾಶ್ರಮ ತಲುಪ್ತಾ ಇದ್ದಾರೆ. ಗೃಹಸ್ಥಾಶ್ರಮಕ್ಕೆ ಹೋದವ್ರು ಯಾರು ವಾನಪ್ರಸ್ಥದ ಕಡೆ ಬರ್ತಾನೆ ಇಲ್ಲ. ನಂತರ ಸನ್ಯಾಸ ತಗೊಳ್ಳೋದು ಬಹಳ ದೂರದ ಮಾತಾಗ್ಬಿಟ್ಟಿದೆ. ಸೊ ಇಲ್ಲಿ ಏನು ವರ್ಣನೆ ಮಾಡಿದ್ದಾರೆ ಇಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಕ್ಕಂಥ ಷಟ್ಚಕ್ರ ಯೋಗ ಆಗಲಿ, ಅದರಲ್ಲೂ ಮುಖ್ಯವಾಗಿ ಬ್ರಹ್ಮಚರ್ಯ ಪಾಲನೆ ಮಾಡೋದಾಗ್ಲಿ ಈ ಯುಗಕ್ಕೆ ಸಾಧ್ಯವಿಲ್ಲದೆ ಇರ್ತಕ್ಕಂಥ ಸಂಗತಿಯಾಗಿರೋ ಒಂದೇ ಕಾರಣಕ್ಕೆ ನಾವು ಬಹಳ ಸುಲಭವಾದ ಪ್ರಕ್ರಿಯೆ ಏನು ಅಂತಾನೆ ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಕಲಿಯುಗದಲ್ಲಿ ಎಲ್ಲ ಈಗಿರ್ತಕ್ಕಂಥ ಜನಗಳೇನಪ್ಪ ಅಂದ್ರೆ ಇಲ್ಲಿ ಜನ್ಮ ತಗೊಂಡಿರ್ತಕ್ಕಂಥ ಜನಗಳಿಗೆ ಅವರು ಮಂದ ಬುದ್ಧಿಯವರಾಗಿರ್ತಾರೆ, ಅಂದ್ರೆ ಸೋಮಾರಿಗಳಾಗಿರ್ತಾರೆ, ಮತ್ತೆ ಯಾವುದೇ ರೀತಿ ಆಸಕ್ತಿ ಇರೋದಿಲ್ಲ, ನಂತರ ಅದೃಷ್ಟಹೀನರಾಗಿರ್ತಾರೆ. ಅದನ್ನ ಶ್ರೀಮದ್ ಭಾಗವತ ಹೇಳುತ್ತೆ. ಸೊ ಆದ ಕಾರಣ ನಮಗೆ ಈ ಕಲಿಯುಗದ ಜನಗಳಿಗೆ, ಅದರಲ್ಲೂ ಮುಖ್ಯವಾಗಿ ಚೈತನ್ಯ ಮಹಾಪ್ರಭು ಕೊಟ್ಟಿರ್ತಕ್ಕಂಥ ಸಂಕೀರ್ತನ ಯಜ್ಞಾನ, ಅದರಲ್ಲೂ ಮುಖ್ಯವಾಗಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ನಾವು ಏನನ್ನ ಮಾಡಿದ್ರೆ ಬಹಳ ಸುಲಭವಾಗಿ ನಾವು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಆ ವಿಷಯದ ಕಡೆ ನಾವು ಗಮನ ಕೊಟ್ಟಾಗ ಮಾತ್ರ ನಮ್ಮ ಜೀವನದಲ್ಲಿ ಏನಾದರೂ ನಾವು ಸಾಧನೆ ಮಾಡ್ಬೋದು. ಯಾಕಂದ್ರೆ ಬ್ರಹ್ಮಚರ್ಯ ಇಲ್ಲ ಈಗ. ನಂತರ ಗೃಹಸ್ಥಾಶ್ರಮ ಆದ್ಮೇಲೆ ವಾನಪ್ರಸ್ಥ ಅಂದ್ರೆ ಕಾಡಿಗೆ ಹೋಗಿ ಸಾಕಷ್ಟು ತಪಸ್ಸು ಮಾಡೋದಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ. ಒಂದು ಲೆಕ್ಕದಲ್ಲಿ ನೋಡ್ತಾ ಇದ್ರೆ ಕಾಡುಗಳು ಇಲ್ದಂಗೆ ಆಗ್ತಾ ಇದೆ. ನಂತರ ಸನ್ಯಾಸ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸನ್ಯಾಸ ತಗೋಬೇಕಂದ್ರೂ ಅದರ ಪಾಲನೆ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ ಜನಗಳಿಗೆ. ಆದ ಕಾರಣ ನಮ್ಗಿರ್ತಕ್ಕಂಥದ್ದು ಒಂದೇ ಒಂದು ಬಹಳ ಸರಳವಾದಂಥ ಸೂತ್ರ ಏನಂದ್ರೆ ಈ ಕಲಿಯುಗಕ್ಕೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಜಪ ಮಾಡ್ತಾ ಇದ್ರೆ ಖಂಡಿತ ನಮಗೆ ಪರಮೋನ್ನತನ ಸಾಕ್ಷಾತ್ಕಾರ ಆಗತ್ತೆ ಅಂತ ಮಹಾಪ್ರಭು ಅಂದ್ರೆ ಭಗವಂತನೇ ಹೇಳಿರೋದ್ರಿಂದ ನಾವು ಅದ್ರ ಕಡೆ ಮಾತ್ರ ಗಮನ ಕೊಡೋಣ. ಮಿಕ್ಕಿದ ವಿಷಯನ ನಾವು ಕೇಳ್ತಾ ಇರೋಣ, ಹೇಗೆ ಮಾಡೋಕ್ಕಾಗತ್ತಾ ಇದನ್ನೆಲ್ಲ. ಅದರಲ್ಲೂ ಮುಖ್ಯವಾಗಿ ಅರ್ಜುನ ಇದನ್ನ ಅಭ್ಯಾಸ ಮಾಡೋದನ್ನ ಅಂತ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದನ್ನ ಆತ ಮಾಡೋದಕ್ಕೆ ಒಪ್ಕೊಳ್ತಾನ, ಅದನ್ನ ನಾವು ಭಗವದ್ಗೀತೆಯಿಂದ ನೋಡೋಣ. ಆದ್ರೆ ನಮ್ಮ ಕೈಲಿ ಅದನ್ನ ಮಾಡೋಕ್ಕಾಗೋದಿಲ್ಲ. ಆದ್ರೆ ಅರ್ಜುನ ಮಾಡಿದ್ನ ಅನ್ನೋದನ್ನ ಕೇಳೋದಕ್ಕೆ ನಮ್ಗೆ ಆಸಕ್ತಿ ಇರತ್ತೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅನ್ನೋದನ್ನ ನೋಡೋಣ. ಹರೇ ಕೃಷ್ಣ.